ಹಲೋ. ಹಾ ಹಲೋ. ನಮಸ್ಕಾರ ರೆಡ್ಡಿ ಅವ್ರ. ನಮಸ್ಕಾರ ಸರ್, ಹೇಳ್ರಿ. ಏನಿಲ್ಲ, ಇದ ಗೋವಾದಾಗ ಎಲ್ಲಾ ಗ್ರೂಪ್ದಾಗ ನಿಮ್ದು ಒಂದು ಫೋಟೋ ವೈರಲ್ ಬಾಳ ಆಗತ್ತಿತ್ತು. ರೆಡ್ಡಿ ಹ್ಮ್ ಅವರಿಗೆ ಒಂದು ಪ್ರಶಸ್ತಿ ಸಿಕ್ತಂದ. ಹ್ಞೂನ್ರಿ. ಅದ್ರ ಸಂಬಂಧ ಯಾವ ತರ ಒಂದು ಪ್ರಶಸ್ತಿಗೆ ನೀವು ಅಂದ್ರೆ ಯಾವ ತರ ಒಂದು ಸಂತೋಷ ಹಂಚ್ಕೊಡ್ತಾರೆ? ಸಂತೋಷ ಅಂತ ಅನ್ನಕ್ಕಿಂತ ರೀ, ನಾವು ಏನು ಬಿಚುಲಿ ಕರ್ಮಭೂಮಿ ಕನ್ನಡ ಸಂಘ ವತಿಯಿಂದ ಮತ್ತು ಅಖಿಲ ಗೋವಾ ಮಹಾ ಕನ್ನಡ ಸಂಘ ವತಿಯಿಂದ ಏನ್ ನಾವು ಇದನ್ನ ಕೆಲಸ ಮಾಡ್ತಾ ಬಂದಿದ್ದೇವೆ, ಹ್ಮ್ ಅದನ್ನ ನೋಡಿ ಬೆಂಗಳೂರವರು ಅದನ್ನ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ. ಓಕೆ. ಅದನ್ನ ಅವ್ರಿಗೆ ಅದಕ್ಕೆ ಬೆಂಗಳೂರು ಟೀಮ್ ಅವರಿಗೆ ಥ್ಯಾಂಕ್ ಯು ಹೇಳಕ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ರೀ. ಮತ್ತೆ ಇದೇ ತರ ನಮ್ಮ ಕನ್ನಡಿಗರಿಗೋಸ್ಕರ ನೀವು ಯಾವ ತರ ನೋಡ್ತಾರೆ? ಇಲ್ಲ, ನಮ್ ಕನ್ನಡಿಗರು ಈಗ ನಾ ಏನ್ ಈ ತರ ಸ್ಥಾನ ಕೆಲಸ ಮಾಡ್ತಾ ಇದ್ದೀನಲ್ರಿ, ಇದೇ ತರ ನಮ್ ಕನ್ನಡಿಗರಿಗೇನು ಇದೇ ತರ ಪ್ರಶಸ್ತಿ ಸಿಗ್ಲಂತ ನಾನು ಆ ಸಂಸ್ಥಾದ ಹತ್ರ ಅಥವಾ ಈ ಬೇರೆ ಸಂಸ್ಥಾದಲ್ಲಿನ ಈ ತರ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಟ್ರೆ ಅವ್ರಿಗಿನ ಒಂದು ಕೆಲಸ ಮಾಡ್ಲಕ್ಕ ಒಂದು ಹುಮ್ಮಸ್ಸ ಆಗುತ್ತದ್ರಿ. ಮತ್ತೆ ಇವತ್ ಮತ್ತೆ ಯಾರು ಡೆಲ್ಲಿ ಒಳಗೆ ನಮ್ಮ ಗೋವಾ ನಿವಾಸಗಾಗ್ಲಿ ಕರ್ನಾಟಕ ಭವನಗಾಗ್ಲಿ ಹೋಗಿ ಭೇಟಿ ಆಗಿದ್ದು ಏನ್? ಏನ್ ನಾವ್ ಕರ್ನಾಟಕ ಭವನಕ್ಕೆ ಏನ್ ಹೋಗಿಲ್ಲ, ಗೋವಾ ಭವನದಲ್ಲಿ ಇದೀವ್ರಿ ನಾವು, ಗೋವಾ ನಿವಾಸದಲ್ಲಿ. ಆದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತ ದೇವೇಗೌಡರವರು ಇವತ್ತು ಇಲ್ಲೇ ದಿಲ್ಲಿಯಲ್ಲಿದ್ರು. ಅವ್ರನ್ನ ಹೋಗಿ ಅವ್ರ ಇದಕ್ಕೆ ಅವ್ರದ್ದು ಏನಿದೆ ಇದಿದೆಯಲ್ಲ ಆಫೀಸಲ್ಲಿ ಹೋಗಿ ಭೇಟಿ ಆಗಿದ್ವಿ ಇವತ್ತು. ಭೇಟಿ ಯಾಕಂದ್ರೆ ಅವ್ರ ದೊಡ್ಡರ ಆಶೀರ್ವಾದವನ್ನು ಇವತ್ತು ಪಡ್ಕೊಂಡಿ ನಾವು. ಅವ್ರನ್ನು ಸುದಕ್ಕೂ ನಮ್ಮನ್ನ ಹೇಳಿದ್ವಿ, ನಾವು ಗೋವಾ ಇದ್ದ ಬಂದಿದ್ದೆ ಸರ್ ಹಿಂಗ ಅಂತ ಹೇಳಿದ್ವಿ. ಅವ್ರು ಬಾಳ ಖುಷಿ ಪಟ್ರ. ಅವಾಗ ಗೋವಾದಲ್ಲಿ ಇದ್ಕೊಂಡು ನೀವು ಇಷ್ಟೆಲ್ಲ ಸಂಘಟನೆ ಕಟ್ಟಿ ಈ ತರ ಮಾಡ್ತಾ ಇದ್ರೆ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಇದೇ ತರ ನೀವು ನಮ್ಮ ಕನ್ನಡಿಗರು ಇದೇ ತರ ಹೊರ ರಾಜ್ಯದಾಗಿದ್ರು ಕನ್ನಡವನ್ನು ಬೆಳೆಸ್ತೀರ ಅನ್ನೋದಕ್ಕೆ ನಾನು ನೋಡಿ ಬಹಳ ಖುಷಿ ಪಟ್ಟೆ ಅಂತಂದು ಸಾಹೇಬ್ರು ಹೇಳಿದ್ರು, ದೇವೇಗೌಡ ಸಾಹೇಬ್ರು. ಅವ್ರ ಆಶೀರ್ವಾದ ತಗೊಂಡ್